ಜನ್ಮದಲ್ಲಿ ಗುರು ಇದ್ದರೆ ಅಷ್ಟು ಶುಭ ಅಲ್ಲ, ಸ್ವಲ್ಪ ಒತ್ತಡವೇ ಜಾಸ್ತಿ ಅಂತಂತ ಒಂದೆರಡು ಕಡೆ ಶ್ಲೋಕಕಾರರು ಹೇಳಿದ್ದಾರೆ. ಆದರೆ ವೃಷಭ ಮತ್ತು ಕುಂಭ, ವೃಷಭ ಮತ್ತು ಕರ್ಕ ರಾಶಿಯಲ್ಲಿ ಇದ್ದಾಗ, ಅದು ಜನ್ಮಗುರು ಆದಾಗ ಅವರಿಗೆ ಒಳ್ಳೆಯ ಅತ್ಯುತ್ತಮ ಗುರುಬಲ ಅಂತಂತಾನೆ ವಿಚಾರ ಹೇಳಿರ್ತಕ್ಕಂಥದ್ದು. ಉನ್ನತ ಸ್ಥಾನಮಾನ, ಸ್ತ್ರೀಯರಿಂದ ಸ್ತ್ರೀಯರಿಗೆ ಅಭಿಮಾನ ಮತ್ತು ಪ್ರಶಸ್ತಿಗಳು, ಮನ್ನಣೆ ಇತ್ಯಾದಿಗಳ ವೃದ್ಧಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೂಡಿಕೆಗಳು, ಭೂಮಿಯಲ್ಲಿ ವಾಸ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳು, ಇದೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈ ಕರ್ಕ ರಾಶಿಯಲ್ಲಿ ಗುರುವಿನ ಸಂಚಾರ, ಶುಕ್ರನ ಸಂಚಾರ, ಶುಕ್ರ ಸಿಂಹರಾಶಿಗೆ ತಿಂಗಳ ಕೊನೆಯಲ್ಲಿ ಸಿಂಹರಾಶಿಯಲ್ಲಿ ಹೋಗ್ತಾನೆ, ಮತ್ತು ರವಿಯು ಕೂಡ ಕರ್ಕ ರಾಶಿಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಇದೆಲ್ಲವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅನೇಕ ಅಭೀಷ್ಟಗಳು ನೆರವೇರ್ತದೆ. ಶ್ರೀ ದುರ್ಗಾ ಸೇವೆ, ದುರ್ಗಾ ಕ್ಷೇತ್ರಗಳ ದರ್ಶನ ಇತ್ಯಾದಿ ಮಂಗಳಕರವಾಗಿರ್ತಕ್ಕಂತಹ ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಈ ಜುಲೈ ಮಾಸ ಮತ್ತು ವರ್ಷ ಋತು ದುರ್ಗಾ ಮಾಸ ಅಂತಂತಾನೆ. ಜ್ಯೇಷ್ಠ, ಆಷಾಢ, ಶ್ರಾವಣ ಈ 3 ತಿಂಗಳು ದುರ್ಗಾ ಮಾಸಗಳು ಅಂತಂತಾನೆ ಇರ್ತಕ್ಕಂಥದ್ದು. ಇಂತಹ ದುರ್ಗಾ ಸೇವೆಯನ್ನು ಮಾಡ್ತಾ ಮುಂದೆ ಹೋಗಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.